ಇನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಜನಪ್ರಿಯ ನಾಯಕರಾದಂಥ ಡಿ.ಕೆ. ಸುರೇಶಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ರಕ್ತದಾನ ಶಿಬಿರ ಏರ್ಪಾಡು ಮಾಡಲಾಗಿದೆ. ಇವತ್ತು ನಮ್ಮ ಕಿದ್ವಾಯಿ ಸಂಸ್ಥೆಯವರು, ಯಾಕೆಂತಂದರೆ ಅಲ್ಲಿ ಬರ್ತಕ್ಕಂಥ ರೋಗಿಗಳು ಭಾಳ ಬಡ ಜನ ಜಾಸ್ತಿ ಅಲ್ಲಿ ಬರೋಂಥರು, ಅವರಿಗೆ ಒಂದು ಉಪಯೋಗ ಆಗಬೇಕು. ಈ ರಕ್ತದಾನ ನಾವು ಏನು ರಕ್ತ ಕೊಡ್ತೀವಿ ಆ ಬಡವರಿಗೆ ರಕ್ತ ಸಿಗೋ ರೀತಿ ಆಗಬೇಕು ಅಂತೇಳಿ ನಾವು ಕಿದ್ವಾಯಿ ಸ್ಮಾರಕ ಗ್ರಂಥಿ ಅವರ ಡಾಕ್ಟರ್ ಶಂಕರ್ ಸರ್ ಹತ್ರ ನಾವು ಅಪ್ರೋಚ್ ಮಾಡಿದಾಗ ಅವರು ಖಂಡಿತ ಆಯಿತು, ನಾವು ಬರ್ತೀವಿ, ನಮಗೆ ಒಳ್ಳೆಯದು ಬ್ಲಡ್ ಕೊಟ್ಟರೆ ನಮಗೆ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿದ್ರು. ಅದರಿಂದ ಇವತ್ತು ನಾವು ಆದಷ್ಟು ಮ್ಯಾಕ್ಸಿಮಮ್ ಒಂದು 200-250 ಜನ ವರ್ಗೂ ಬ್ಲಡ್ ಇವತ್ತು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ರಕ್ತದಾನ ಶಿಬಿರ ಈಗ ಸ್ಟಾರ್ಟ್ ಆಗ್ತಾಯಿದೆ. ಏನು ನಾವು ಇವತ್ತು ಮಾಡಬೇಕು ಅಂತೇಳಿ ಸುಮಾರು ಜನಪ್ರಿಯ ಕಾರ್ಯ ಇದು, ಏನು ಹೆಲ್ತ್ ಕ್ಯಾಂಪ್ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮ ಈ ಒಂದು ನಡಿಗೆದಾರರ ಸಂಘ ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ಲ ಸೇರಿ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಬರ್ತಾಯಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಡಿ.ಕೆ. ಸುರೇಶಣ್ಣವರ ಹುಟ್ಟುಹಬ್ಬನ ನಾಳೆ ಅವರ ಹುಟ್ಟುಹಬ್ಬ ಇರೋದು 18ನೇ ತಾರೀಕು. ಆದರೂ ನಾವು ಅವರ ಒಂದು ದಿನ ಮುಂಚಿತವಾಗಿ ಇವತ್ತು, ಯಾಕೆ ಅಂತಂದರೆ ಸಂಡೇ ಆಗಿರೋದ್ರಿಂದ ನಾವು ಬ್ಲಡ್ ಕ್ಯಾಂಪ್ ಮಾಡೋದಕ್ಕೆ ಜನ ನಮಗೆ ಕೆಲಸ ಕಾರ್ಯಗಳು ಇವತ್ತು ರಜೆ ಇರೋದ್ರಿಂದ ಒಳ್ಳೆಯ ದಿನ ಇವತ್ತು ಅಂಥೇಳಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಉತ್ಸಾಹದಿಂದ ಬಂದು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ರಕ್ತದಾನ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮ್ಮ ಡಿ.ಕೆ. ಸುರೇಶಣ್ಣರ ಪರವಾಗಿ ಮತ್ತು ನಮ್ಮೆಲ್ಲ ಸಂಘದ ಪರವಾಗಿ, ನಮ್ಮ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಟ್ಟು ನನಗೆ ತುಂಬ ಖುಷಿ ಆಯಿತು. ಈ ಒಂದು ಬ್ಲಡ್ ಕ್ಯಾಂಪಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತಂತೆ, ಅದಕ್ಕಿಂತ ಬೇರೆ ಖುಷಿ ನಮಗಿಲ್ಲ. ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಇರೋ ತನಕ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಇವತ್ತು ಡಿ.ಕೆ. ಸುರೇಶ್ ಅವರ ಬರ್ತಡೇ ಪ್ರಯುಕ್ತ ಈ ಕ್ಯಾಂಪ್ನ ಅರೇಂಜ್ ಮಾಡ್ತಿದ್ದಾರೆ. ಅವರಿಗೆ ಹ್ಯಾಪಿ ಬರ್ಡೇ ಅಂತಲೂ ಹೇಳ್ತೀನಿ, ಮತ್ತು ಈ ಕ್ಯಾಂಪ್ ಅರೇಂಜ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ. ಡಿ.ಕೆ. ಶಿವಕುಮಾರ್ ಅವರವ್ರಿಗೆ ಹ್ಯಾಪಿ ಬರ್ಡೇ. ಅವರು ಈ ಕ್ಯಾಂಪ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ನಾವು ಬ್ಲಡ್ ಕೊಟ್ಟು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಮತ್ತು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಮ್ಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಆಂಜನೇಯಪ್ಪ ಸರ್ ಅವರು ಹುಟ್ಟುಹಬ್ಬದ ದಿನದಿಂದ ಅವರು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ. ಈ ಕ್ಯಾಂಪ್ ಮಾಡಿ ಬೇರೆಯವ್ರಿಗೆ ಉಪಯೋಗ ಥರ ಮಾಡ್ತಾವ್ರೆ. ಅದು ತುಂಬ ಧನ್ಯವಾದ. ಮೊದಲಾಗಿ ನಾನು MP ಡಿ.ಕೆ. ಸುರೇಶ್ ಜನಪ್ರಿಯ ಸಂಸದರ ಡಿ.ಕೆ. ಸುರೇಶ್ ಅವರಿಗೆ ಹುಟ್ಟುಹಬ್ಬ ಕೋರುತ್ತಾ, ಅಲ್ಲ, ಹುಟ್ಟು ನಿಶ್ಚಿತ, ಸಾವು ಖಚಿತ. ಆದರೆ ಈ ಮಧ್ಯ ನಾವೇನು ಬದುಕಿತ್ತು, ಮಧ್ಯದಲ್ಲಿ ನಾವು ಜನಸೇವೆ ಅಥವಾ ನಮ್ಮ ಕೈಲಾಗಿದ್ದು ಏನೋ ಜನಗಳಿಗೆ, ಅದು ಕಡುಬು ಬಡವರಂಥವ್ರಿಗೆ ನಾವು ಸಹಾಯ ಮಾಡಲೇಬೇಕು. ಅದರಲ್ಲೂ ರಕ್ತ ಈ ಒಂದು ಕಾರಣ ಏನಂದರೆ, ನಾನು ಕಣ್ಣಾರೆ ಕಂಡಿರೋದು ಕಿದ್ವಾಯಿಯಲ್ಲಿ ಒಂದು ಕ್ಯಾನ್ಸರ್ ಪೇಷೆಂಟು, ಅಂದರೆ ನಮ್ಮ ತಾಯಿಯವರೇ ಆಗಿದ್ದು ಕ್ಯಾನ್ಸರ್ ಪೇಷೆಂಟ್ ಆಗಿದ್ದರು. ಆಗ ಅವ್ರು ಟ್ರೀಟ್ಮೆಂಟ್ಗೆ ಹೋದಾಗ ಅಲ್ಲಿ ನನಗೆ ಗೊತ್ತಾಗಿದ್ದು, ಈಗ ಎಷ್ಟು ಜನ ಬರ್ತಾರೆ ಬೇರೆ ಬೇರೆ ಊರಿಂದ, ಪಾಕಿಸ್ತಾನ ಆಮೇಲೆ ಬಾಂಗ್ಲಾದೇಶ ಕಡೆಯಿಂದ ಎಲ್ಲ ಬರ್ತಾರೆ. ಅಲ್ಲಿ ನೋಡಿದ್ರೆ ಬ್ಲಡ್ಗೆ ಎಷ್ಟು ಕಷ್ಟ ಅಂತ ನನಗೂ ಅವಾಗ ಅರಿವಾಯಿತು. ಈ ವಿಚಾರ ನಾನು ನಮ್ಮ ಕಾರ್ಪೊರೇಟರ್ ಆಂಜನಪ್ಪ ಅವರು ಮತ್ತು ನಮ್ಮ ನಡಿಗೆದಾರ ಸಂಘದ ಹತ್ರ ಎಲ್ಲ ನಾವು ಸ್ವಯಂ ಸೇವಕ ಸಂಘದಲ್ಲಿ ನಾನು ಚರ್ಚೆ ಮಾಡಿದ್ದೆ. ಬ್ಲಡ್ ಕೊಟ್ಟರೆ ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಡೋಣ, ಅದು ಬಿಟ್ಟು ಬೇರೆದಕ್ಕೆ ಕೊಡೋದು ಬೇಡ. ಯಾಕಂದರೆ ಅದು ಕೊಟ್ಟರೆ ಅಟ್ಲೀಸ್ಟು ಜನರಿಗೆ ಉಪಯೋಗ ಆಗುತ್ತೆ. ಈ ಪ್ರೈವೇಟಲ್ಲಿ ಕೊಟ್ಟರೆ ಏನಾಗುತ್ತೆ, ಅವರು ಮಾರ್ಕೊಳೋದು ಇನ್ನೊಂದು ಏನೋ ಆಗುತ್ತೆ. ಅದು ಅವರು ಮಾಡ್ತಾರಿಲ್ಲ ಅಂತ ಹೇಳ್ತಲ್ಲ, ಆದರೆ ಅದು ಉಪಯೋಗ ಆಗಬೇಕು. ಸದುಪಯೋಗ ಆಗೋಕ್ಕೆ ಕಿದ್ವಾಯಿ ಅಂತ ಇವ್ರಿಗೆ ಆಸ್ಪತ್ರೆ ಕೊಟ್ಟಿರೋದು ತುಂಬ ಒಳ್ಳೆಯ ವಿಚಾರ. ಹಾಗಾಗಿ ಎಲ್ಲ ಒಮ್ಮತದಿಂದ ನಾವು ನಡಿಗೆದಾರ ಸಂಘದವರು ಮತ್ತು ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಬೇಗೂರು ಬ್ಲಾಕು ಹಾಗೂ ವಿವಿಧ ಘಟಕಗಳು ಎಲ್ಲರೂ ಅಧ್ಯಕ್ಷರು ಎಲ್ಲ ಸೇರಿ ನಾವು ಒಂದು ತೀರ್ಮಾನ ಮಾಡಿಕೊಂಡು ಇದನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಡಿ ಹಬ್ಬದ ವಾತಾವರಣದಲ್ಲಿದ್ದೀವಿ. ಸುವರ್ಣ ಕರ್ನಾಟಕ ವರ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅನೇಕ ಸಂಘ ಸಂಸ್ಥೆಯ ಕಾರ್ಯಗಳನ್ನು ಮಾಡಬೇಕಾದದ್ದು ನಮ್ಮ ಧರ್ಮ. ಕನ್ನಡದ ಜನತೆಗಾಗಿ, ನಮ್ಮ ಸುತ್ತಮುತ್ತಲು ಇರುವಂಥ ಜನರಿಗಾಗಿ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅಂಜನಪ್ಪ ಸರ್ ಮುಖಂಡತ್ವದಲ್ಲಿ, ಅಂದರೆ ಸಾರಥ್ಯದಲ್ಲಿ ಒಂದು ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಬಾಸ್ ಕಂಪನಿಯಲ್ಲಿ, ಮೈಕ್ರೋ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಬೇರೆ ಬೇರೆ ಉದ್ಯೋಗದಲ್ಲಿದ್ದಂಥ ಎಲ್ಲ ಜನ ಸೇರಿಕೊಂಡು ಒಂದು ಇವತ್ತು ಸ್ಕ್ರೀನಿಂಗ್ ಅಂದರೆ ಈ ಕಿದ್ವಾಯಿಯಿಂದ ಬಂದಿರುವಂಥ ಕ್ಯಾನ್ಸರ್ ಸ್ಕ್ರೀನಿಂಗ್. ಕ್ಯಾನ್ಸರ್ದ ಒಂದು ಏನಂದರೆ, ಮೊದಲಿತ್ತು ಕ್ಯಾನ್ಸರ್ ಅನ್ನುವಂಥದ್ದು ಭಯಾನಕ ಅಂತ
ಭಯ ಇತ್ತು. ಇವತ್ತು ಆ ಭಯನ ಹೋಗಲಾಡಿಸುವಂಥ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕಾಗಿದೆ. 4ನೇ ಹಂತದಲ್ಲಿರುವಂಥ ಕ್ಯಾನ್ಸರ್ನು ಸಹಿತ ಇವತ್ತು ಹೋಗಲಾಡಿಸಿರುವಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಆ ದಿಶೆಯಲ್ಲಿ ಆಂಜನಪ್ಪನವರ ಸಾರಥ್ಯದಲ್ಲಿ ಎಲ್ಲ ಅವರ ತಂಡಕ್ಕೆ ಅಭಿನಂದನೆಗಳಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನಂದರೆ ಇವರು ಬೀದಿ ಕಾರ್ಮಿಕರು, ಅಂದರೆ ನಮ್ಮ ಏನು BBMP ಕಾರ್ಮಿಕರನ್ನೇ ಅವರು ಗುರಿಯಾಗಿಟ್ಕೊಂಡು, ಅಂದರೆ ಅವರಿಗೆ ಅರಿವಿರುವುದಿಲ್ಲ, ಇರದೇ ಇರುವಂಥ ಜನರನ್ನು ಕರೆಸಿ ಅವರೊಂದು 150 ಜನ, ಸಾರ್ವಜನಿಕವಾಗಿಯೂ ಒಂದು 100 ಜನ, ಅವರಿಗೆಲ್ಲರಿಗೂ ಸಹಿತ ಕ್ಯಾನ್ಸರಿನ ಅರಿವು ಮತ್ತು ಅವರು ಈಗ ತಪಾಸಣೆ ಮಾಡಿಸ್ಕೊಂಡ್ರೆ ಇದ್ದರೂ ಸಹಿತ ಅದನ್ನು ಗುಣಮುಖರನ್ನಾಗಿ ಮಾಡುವಂಥ ಕೆಲಸವನ್ನು ಆ ಡಾಕ್ಟರ್ ತಂಡ ಮಾಡ್ತೈತಿ ಅನ್ನುವಂಥದ್ದನ್ನು ಮಾಡಿಸಿ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಆ ಎಲ್ಲ ಇವರ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ DK ಸುರೇಶ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ಅವರ ಪ್ರಯುಕ್ತ ನಮ್ಮ ಗೌರವ ಅಧ್ಯಕ್ಷರಾದ ಶ್ರೀ ಆಂಜನಪ್ಪನವರು ಒಂದು ರಕ್ತದಾನ ಶಿಬಿರ ಮಾಡೋಣ ಅಂಥೇಳಿ ಒಂದು ತಿಳಿಸಿದರು. ಅದಕ್ಕೆ ನಮ್ಮದೊಂದು ವಾಕರ್ಸ್ ಅಸೋಸಿಯೇಷನ್ ನಮಗೂ ತಿಳಿಸಿದರು. ನಾನು ಅದಕ್ಕೆ ಅಧ್ಯಕ್ಷ. ಮಾಡೋಣ ಡಾಕ್ಟ್ರ, ಈಗ ಮಾಡೋಣ ಅಂತ. ನಾನು ಆಯ್ತು ಸರ್ ಮಾಡೋಣ, ರಕ್ತದಾನವನ್ನು ಮಾಡೋಣ. ಅದರ ರಕ್ತವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡೋಣ, ಅಂದರೆ ನಮ್ಮ ಬ್ಲಡ್ಡು ವೇಸ್ಟ್ ಆಗಬಾರ್ದು. ನಾವು ಡೊನೇಟ್ ಮಾಡೋ ಬ್ಲಡ್, ನಾವಾಗಲಿ ನಮ್ಮ ಸದಸ್ಯರಾಗಲಿ ಮಾಡೋ ಬ್ಲಡ್ ವೇಸ್ಟ್ ಆಗಬಾರ್ದು. ಆ ಥರ ನಾವು ಒಂದು ಸಂಸ್ಥೆಗೆ ಕೊಡೋಣ ಅದಕ್ಕಂಥೇಳಿ ನಾನು ಹೇಳಿದೆ. ಅದೇ ರೀತಿ ಆಯಿತು, ನೀವು ಒಂದು ಒಳ್ಳೆಯ ಇದಕ್ಕೆ ಇನ್ಸ್ಟಿಟ್ಯೂಷನ್ಗೆ ಅಪ್ರೋಚ್ ಮಾಡಿ ಅಂತಂದರು. ನಾನು ಅದೇ ರೀತಿ ಕಿಡ್ವಾಯ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಹೋಗಿ ಅಪ್ರೋಚ್ ಮಾಡಿದೆ. ಅವ್ರದ್ದು ಒಂದು ಒಳ್ಳೆ ಆ ಥರ ಸಂಸ್ಥೆಗೆ ನಾವು ಬ್ಲಡ್ ಕೊಟ್ಟರೆ ನಮ್ಮ ಬ್ಲಡ್ ಸಾರ್ಥಕ ಆಗುತ್ತಂತೆ. ನಾವು ಬಡ ಮಕ್ಕಳಿಗೆ ಈಗ 6 ಮಂತಿಂದ ನೋಡಿದರೆ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗ್ತಾಯಿದೆ. ಆಫ್ಟರ್ ದ ಕೋವಿಡ್ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ನಾನು ಎಷ್ಟೋ ಕ್ಯಾನ್ಸರ್ ಪೇಷೆಂಟ್ಗಳನ್ನು ನೋಡಿದೆ 6 ಮಂತಿಂದ. ಮೊನ್ನೆ